ಇತ್ತೀಚೆಗೆ ರಾಜಕೀಯ ಪಕ್ಷಗಳಿಗೆ ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಅವರದೇ ಪಕ್ಷದವರು ಮಾಡುವ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಅನ್ನೋಷ್ಟರ ಮಟ್ಟಿಗೆ ಹೋಗ್ಬಿಡುತ್ತೆ. ಇದರಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇಂಥ ಪ್ರಕರಣಗಳು ತುಸು ಹೆಚ್ಚೇನೆ. ಫಾರ್ ಎಕ್ಸಾಂಪಲ್, ಇವತ್ತು ಸಿಎಂ ಇಬ್ರಾಹಿಂ ಅವರು ಹಾಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಡಿದ ಡ್ಯಾಮೇಜ್. ಒಂದು ಕಡೆ ರಾಹುಲ್ ಗಾಂಧಿ ಅವರು ಇಡೀ ಭಾರತದಾದ್ಯಂತ ಕೇಳೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ, ಅದರಿಂದಾಗಿಯೇ ಬಿಜೆಪಿ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆಲ್ತು ಅಂತ ಹೇಳಿ ನಗಾರಿ ಬಾರಿಸ್ತಾ ಬರ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಪಕ್ಷದ ಒಳಗೇನೆ ನಮ್ಮ ಪಕ್ಷದ ನಾಯಕರು ಗೆದ್ದಿರೋದೇ ಮತಗಳ್ಳತನ ಮಾಡಿ ಅನ್ನೋ ರೀತಿಯಲ್ಲಿ ಮಾತನಾಡಿಬಿಟ್ಟಿದ್ದಾರೆ. ಮಾಜಿ ಸಚಿವರಾದ ಸಿಎಂ ಇಬ್ರಾಹಿಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮಾಡಿರುವ ಗಂಭೀರ ಆರೋಪ ಇದು. ಹಿಂದೆ ಬಾದಾಮಿ ಕ್ಷೇತ್ರದ ಗೆಲುವಿಗಾಗಿ ಹಣದ ವ್ಯವಹಾರವನ್ನ ನಡೆಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಅವ್ರು ಹೀಗೆ ಹೇಳಲಿಕ್ಕೆ ಕಾರಣ ಏನು? ಮುಖ್ಯಮಂತ್ರಿ ಬದಲಾವಣೆ, ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ಏನೋ ಹೇಳಲಿಕ್ಕೆ ಹೋಗಿ ಇನ್ನೇನೋ ಎಡವಟ್ಟನ್ನ ಮಾಡ್ಕೊಂಡ್ರ ಅನ್ನೋ ರೀತಿಯಲ್ಲಿ ಆಗೋಯ್ತು. ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊನೆ ಚಿಮ್ಮಲ್ಪಟ್ಟಿ ಅಂತ ಒಬ್ಬ ಎಷ್ಟು ದುಡ್ಡು ಸಾಲ ತಗೊಂಡು 3,000 ಓಟ್ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್. ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ಕಾಂಗ್ರೆಸ್ ನಾಯಕರು ಈಗ ಮಾತೆತ್ತಿದ್ರೆ ಬಿಜೆಪಿಗರು ಮತ ಕದ್ದು ಅಧಿಕಾರ ಹಿಡಿದಿದ್ದಾರೆ ಅಂತಾರೆ. ಅದರಲ್ಲೂ ನಿನ್ನೆ ಸಮಾವೇಶ ನಡೆಸಿ ತೋಳ್ಬಲ ಪ್ರದರ್ಶಿಸಿ ರಾಹುಲ್ ಗಾಂಧಿ ಬಂದಷ್ಟೇ ವೇಗದಲ್ಲಿ ಹೋದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೂ ಬಿಜೆಪಿಗರದ್ದು ಯಾವಾಗಲೂ ಅಧಿಕಾರದಲ್ಲಿರಬೇಕು ಅನ್ನೋ ಆಸೆ ಅಂತ ಗದುಮಿದ್ರು. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಎತ್ತಿಕೊಂಡು, ಚುನಾವಣಾ ವಿಚಾರವನ್ನ ಎತ್ತಿಕೊಂಡು ಹೇಗೆ ಬಿಜೆಪಿಯವರು ಮೋಸ ಮಾಡ್ತಾರೆ, ಮನುವಾದಿಗಳು ಮೋಸ ಮಾಡ್ತಾರೆ. ಯಾಕಂತಂದ್ರೆ ಬಿಜೆಪಿಯವರು ಎಲ್ಲಾ ಕಾಲದಲ್ಲೂ ಕೂಡ ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು. ಬಾದಾಮಿಯಲ್ಲಿ ಸಿದ್ದು ಗೆದ್ದಿದ್ದೇ ಮತ ಕದ್ದು, ಮುಖ್ಯಮಂತ್ರಿಗೆ ಸಿಎಂ ಇಬ್ರಾಹಿಂ ಗುದ್ದು. ಸಿದ್ದರಾಮಯ್ಯ ಮಾಜಿ ಬಂಟ, ಒಂದು ಕಾಲದಲ್ಲಿ ಸಿದ್ದು ಜೊತೆಯಾಗೇ ರಾಜಕೀಯ ಮಾಡಿದ್ದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಯಾರು ಊಹೆ ಮಾಡದಂತ ಆರೋಪ ಮಾಡಿದ್ದಾರೆ. 2018ರಲ್ಲಿ ಸಿದ್ದರಾಮಯ್ಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತದಾರರಿಗೆ ಹಣ ನೀಡಿ ಅಂತ ಹೇಳುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಚಿಮ್ಮಲ್ಪಟ್ಟಿ ಅಂತ ಒಬ್ಬ ಎಷ್ಟು ದುಡ್ಡು ಸಾಲ ತಗೊಂಡು 3,000 ಓಟ್ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್. ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ನೀನು ಸಿದ್ದರಾಮಯ್ಯ ಎದುರಿಗೆ ತುಂಬಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗ್ ಮಾಡಿದ ಕಡೆ ಅಂತ ಹೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ. ಸಿದ್ದರಾಮಯ್ಯ ಸೋಲ್ತೀಯ ಅಂತ ಹೇಳಿದ್ದೆ. ಇಲ್ಲೇ ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ, ನೀನು ಬಾದಾಮಿಯಲ್ಲಿ ನಿಲ್ಲೋ, ಇಲ್ಲಿ ಸೋಲ್ತೀಯ. ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮಲ್ಪಟ್ಟಿ ಹೋಗಿ ಕೈ ಮುಗಿದೆ. ಯಾವ್ದೊಂದು ಸೋತು ಬಿಡ್ತಾವೆ, ನೀವು ಸೋತ್ರೆ ನಮ್ದೆಲ್ಲ ಕಷ್ಟ ಆಗತ್ತೆ, ಏನಾದ್ರು ಮಾಡೋದು. ಚಿಮ್ಮಲ್ಪಟ್ಟಿ ನನ್ನ ಜೊತೆಲಿ ನಿಂತು ಇದ್ದವನು, ಎಲ್ಲರಿಗಿಂತ ಸೀನಿಯರ್ ಅವನು. ಗುಡ್ರಾಯ್ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟ್ರು, ಚಿಮ್ಮಲ್ಪಟ್ಟಿ ಮಿನಿಸ್ಟ್ರು. ಆಗ ಚಿಮ್ಮಲ್ಪಟ್ಟಿ ಒಪ್ಪಲಿಲ್ಲ, ಚಿಮ್ಮಲ್ಪಟ್ಟಿ ಹೆಂಡತಿ ಹೇಳ್ತು ಸಾಲ ಮಾಡಿ 3,000 ಮತ ಖರೀದಿಸಿದ್ವಿ. 20,000 ಮಾದೇವಪ್ಪ ಔಟ್. ಸಿದ್ದರಾಮಯ್ಯ ಕೈ ಇಟ್ಬಿಟ್ಟ, ನೀನು ಹೇಳ್ದಂಗೆ ಆಗ್ಬಿಡ್ತಾನೆ. ಬಾದಾಮಿ ಏನಾಗತ್ತೆ, ಇಲ್ಲ ಗೆಲ್ತಿ ಅಂತೇಳಿ 10,000 ಲೀಡ್ ಇದ್ದಿದ್ದು 1,000 ಬಂದ್ಬಿಡ್ತು. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲ, ಇಲ್ಲ 800,000 ನೀನ್ ಗೆಲ್ತಿಯ, ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮಲ್ಪಟ್ಟಿ ಅಂತ ಒಬ್ಬ ಎಷ್ಟು ದುಡ್ಡು ಸಾಲ ತಗೊಂಡು 3,000 ಓಟ್ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್. ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ಸಿಎಂ ಆದ್ಮೇಲೆ ಸಿದ್ದರಾಮಯ್ಯ ದುಡ್ಡು ಕೊಟ್ಟ. ನೀನು ಸಿದ್ದರಾಮಯ್ಯ ಎದುರಿಗೆ ತುಂಬಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗ್ ಮಾಡಿದ ಕಡೆ ಅಂತ ಹೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ. ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ದಲಿತರನ್ನು ಮುಖ್ಯಮಂತ್ರಿ ಮಾಡುತ್ತೀರಾ? ಹೊರಟಿದ್ದೀವಿ ನಾವು. ಈ ಮುಂದಿನ ತಿಂಗಳಿಂದ ರಾಜ್ಯಾದ್ಯಂತ ರಾಣಿ ಟೂರ್ ಮಾಡೋ ಅನ್ಕೊಂತಿದ್ದೀನಿ. ಅವ್ರು ದಲಿತರು ಮುಖ್ಯಮಂತ್ರಿ ಮಾಡ್ತಾರ? ಎಸ್, ಮೈ ಸಪೋರ್ಟ್ ಇಸ್ ದೇರ್. ಕಮ ಆಯ್ತು, ಸಿದ್ದರಾಮಯ್ಯ 2 ಸಲ ಆಯ್ತು, ಇನ್ನು ಎಷ್ಟು ಸಲ ಅದಾನು? ಸಿಎಂ ಇಬ್ರಾಹಿಂ ಹೇಳಿದ್ದೆಲ್ಲ ಸುಳ್ಳು. ನಯವಾಗಿ ಜಾರಿಗೊಂಡ ಸಿದ್ದರಾಮಯ್ಯ ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ
ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ ಒಂದಿನ, ಕ್ಯಾಂಪೇನ್ ಒಂದಿನ ಹೋಗಿದ್ದೆ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅಥೆಂಟಿಕ್ ಅವ್ರನ್ನೇ ಕೇಳಬೇಕು. ಸಿಎಂ ಇಬ್ರಾಹಿಂ ಏನ್ ಕಾಂಗ್ರೆಸ್ ಸಿಗ್ನ? ಇಬ್ರಾಹಿಂ ಏನ್ ನಮ್ಮ ಪಾರ್ಟಿಲಿ ಇದ್ದಾರೆ ಅವರು ಜೊತೆ ಇದ್ದವರಲ್ಲ ಸರ್ ಅವಾಗ 2018 ಚುನಾವಣೆಯಲ್ಲಿ ಅವರೇ ತಲೆ ಜೊತೆಲಿ ಇದು ಬೇರೆ. ಐ ಡೋಂಟ್ ನೋ. ನಾನು ಹೋಗಿದ್ದು ಒಂದೇ ದಿನ, ನಾಮಿನೇಷನ್ ಹಾಕಕ್ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡಕ್ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ರೆ ನನಗೇನ್ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಹಣ ಕೊಟ್ಟು ಮತ ಖರೀದಿ ಮಾಡಿದ್ರು ಅಂತ ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಲ್ಲೇ ಇದ್ದ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಇದೀಗ ಬಿಜೆಪಿಯವರಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇತ್ತೀಚೆಗೆ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಅವರದೇ ಪಕ್ಷದವರು ಮಾಡುವ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಅನ್ನೋಷ್ಟರ ಮಟ್ಟಿಗೆ ಹೋಗ್ಬಿಡುತ್ತೆ. ಇದರಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇಂಥ ಪ್ರಕರಣಗಳು ತುಸು ಹೆಚ್ಚೇನೆ. ಫಾರ್ ಎಕ್ಸಾಂಪಲ್, ಇವತ್ತು ಸಿಎಂ ಇಬ್ರಾಹಿಂ ಅವರು ಹಾಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಡಿದ ಡ್ಯಾಮೇಜ್. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಇಡೀ ಭಾರತದಾದ್ಯಂತ ಕೇಳೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ, ಅದರಿಂದಾಗಿಯೇ ಬಿಜೆಪಿ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆಲ್ತು ಅಂತ ಹೇಳಿ ನಗಾರಿ ಬಾರಿಸ್ತಾ ಬರ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಪಕ್ಷದ ಒಳಗೇನೆ ನಮ್ಮ ಪಕ್ಷದ ನಾಯಕರು ಗೆದ್ದಿರೋದೇ ಮತಗಳ್ಳತನ ಮಾಡಿ ಅನ್ನೋ ರೀತಿಯಲ್ಲಿ ಮಾತನಾಡಿಬಿಟ್ಟಿದ್ದಾರೆ. ಮಾಜಿ ಸಚಿವರಾದ ಸಿಎಂ ಇಬ್ರಾಹಿಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮಾಡಿರುವ ಗಂಭೀರ ಆರೋಪ ಇದು. ಹಿಂದೆ ಬಾದಾಮಿ ಕ್ಷೇತ್ರದ ಗೆಲುವಿಗಾಗಿ ಹಣದ ವ್ಯವಹಾರವನ್ನ ನಡೆಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಅವ್ರು ಹೀಗೆ ಹೇಳಲಿಕ್ಕೆ ಕಾರಣ ಏನು? ಮುಖ್ಯಮಂತ್ರಿ ಬದಲಾವಣೆ, ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ಏನೋ ಹೇಳಲಿಕ್ಕೆ ಹೋಗಿ ಇನ್ನೇನೋ ಎಡವಟ್ಟನ್ನ ಮಾಡ್ಕೊಂಡ್ರ ಅನ್ನೋ ರೀತಿಯಲ್ಲಿ ಆಗೋಯ್ತು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊನೆ ಚಿಮ್ಮಂತಿಟ್ಟಿ ಅಂತ ಒಬ್ಬ ಎಷ್ಟು ದುಡ್ಡು ಸಾಲ ತಗೊಂಡು 3,000 ಓಟ್ ಪರ್ಚೇಸ್ ಮಾಡಿದ್ವಿ ನಾವು. ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಹೇಳ್ತಾ ಇದ್ದೀನಿ, ನನಗೇನು ಅಗತ್ಯ ಇಲ್ಲ. ಕಾಂಗ್ರೆಸ್ ನಾಯಕರು ಈಗ ಮಾತೆತ್ತಿದ್ರೆ ಬಿಜೆಪಿಗರು ಮತ ಕದ್ದು ಅಧಿಕಾರ ಹಿಡಿದಿದ್ದಾರೆ ಅಂತಾರೆ. ಅದರಲ್ಲೂ ನಿನ್ನೆ ಸಮಾವೇಶ ನಡೆಸಿ ತೋಳ್ಬಲ ಪ್ರದರ್ಶಿಸಿ ರಾಹುಲ್ ಗಾಂಧಿ ಬಂದಷ್ಟೇ ವೇಗದಲ್ಲಿ ಹೋದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೂ ಬಿಜೆಪಿಗರದ್ದು ಯಾವಾಗಲೂ ಅಧಿಕಾರದಲ್ಲಿರಬೇಕು ಅನ್ನೋ ಆಸೆ ಅಂತ ಗದುಮಿದ್ರು. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಎತ್ತಿಕೊಂಡು, ಚುನಾವಣಾ ವಿಚಾರವನ್ನ ಎತ್ತಿಕೊಂಡು ಹೇಗೆ ಬಿಜೆಪಿಯವರು ಮೋಸ ಮಾಡ್ತಾರೆ, ಮನುವಾದಿಗಳು ಮೋಸ ಮಾಡ್ತಾರೆ. ಯಾಕಂತಂದ್ರೆ ಬಿಜೆಪಿಯವರು ಎಲ್ಲಾ ಕಾಲದಲ್ಲೂ ಕೂಡ ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು. ಬಾದಾಮಿಯಲ್ಲಿ ಸಿದ್ದು ಗೆದ್ದಿದ್ದೇ ಮತ ಕದ್ದು, ಮುಖ್ಯಮಂತ್ರಿಗೆ ಸಿಎಂ ಇಬ್ರಾಹಿಂ ಗುದ್ದು. ಸಿದ್ದರಾಮಯ್ಯ ಮಾಜಿ ಬಂಟ, ಒಂದು ಕಾಲದಲ್ಲಿ ಸಿದ್ದು ಜೊತೆಯಾಗೇ ರಾಜಕೀಯ ಮಾಡಿದ್ದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಯಾರು ಊಹೆ ಮಾಡದಂತ ಆರೋಪ ಮಾಡಿದ್ದಾರೆ. 2018ರಲ್ಲಿ ಸಿದ್ದರಾಮಯ್ಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತದಾರರಿಗೆ ಹಣ ನೀಡಿ